ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಷಾಢ ಮಾಸ ನಮಗಿನ್ನೇನು ಪ್ರಾರಂಭ ಆಗ್ತಾಯಿದೆ. ಆ ದಿನಗಳಲ್ಲಿ ನಾವು ಆಷಾಢ ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಯಿಂದ ಹೊರಗೆ ಯಾರಿಗೂ ದಾನವಾಗಿ ಕೊಡಬಾರ್ದು. ಹಾಗೆ ಮನೆಯ ಒಳಗಡೆ ಕೂಡ ಈ ವಸ್ತುಗಳನ್ನು ತಗೊಂಡು ಬರಬಾರ್ದು. ಆ ಥರ ಮಾಡಿದಾಗ ನಮಗೆ ತುಂಬಾ ದಾರಿದ್ರ್ಯ ಅನ್ನೋದು ತುಂಬಿಕೊಳ್ಳುತ್ತೆ, ಕಷ್ಟಗಳು ಅನ್ನೋದು ಜಾಸ್ತಿ ಆಗುತ್ತೆ, ಸಮಸ್ಯೆಗಳ ಸುರಿಮಳೆ ಅನ್ನೋದು ಬಂದುಬಿಡುತ್ತೆ. ಅದಕ್ಕೋಸ್ಕರ ಆಷಾಢ ಮಾಸ ಅನ್ನೋದು ತುಂಬ ಒಳ್ಳೆಯ ಒಂದು ಮಾಸ ಆಗಿರುತ್ತೆ. ಆ ದಿನಗಳಲ್ಲಿ ನಾವು ಲಕ್ಷ್ಮಿಯನ್ನು ತುಂಬ ವಿಶೇಷವಾಗಿ ಪೂಜೆ ಮಾಡ್ತೀವಿ ಹಾಗೂ ಆರಾಧಿಸ್ತೀವಿ. ಆ ದಿನ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ, ಏಕೆಂದರೆ ನಾವುಗಳು ಮನೆ ಪಕ್ಕದಲ್ಲಿ ಅಕ್ಕದಲ್ಲಿ ಇರುವಂಥವರು ಅಥವಾ ಅವ್ರ ಫ್ರೆಂಡ್ಸ್ ಆಗಿರಬಹುದು, ಸಂಬಂಧಿಗಳಾಗಿರಬಹುದು, ಕೊಟ್ಟು ತಗೊಳ್ಳುವಂಥ ಒಂದು ಅಭ್ಯಾಸ ಅನ್ನೋದು ಇರುತ್ತೆ. ತಗೊಂಡು ಬರ್ತೀವಿ ಅವ್ರ ಮನೆಯಿಂದ, ನಾವೇ ತಗೊಂಡು ಬರ್ತೀವಿ ಅಥವಾ ನಮ್ಮ ಮನೆಯಿಂದ ಅವರುಗಳು ತಗೊಂಡು ಹೋಗೋದು, ಈ ಥರ ಇರುತ್ತೆ. ಆದರೆ ಎಲ್ಲ ವಸ್ತುಗಳನ್ನು ಕೂಡ ಎಲ್ಲ ದಿನಗಳಲ್ಲೂ ನಾವು ಕೊಟ್ಟಾಗ ನಿಜವಾಗ್ಲೂ ಅದೊಂದು ಕಷ್ಟಗಳು ಅನ್ನೋದು ಹುಡುಕಿ ಬರುತ್ತೆ. ನಾವು ದಾನ ಧರ್ಮ ಮಾಡೋದು ಎಷ್ಟು ಒಳ್ಳೆಯದು, ಎಷ್ಟು ಶ್ರೇಯಸ್ಕರ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಏನನ್ನು ನಾವು ಕೊಡಬೇಕು, ಏನನ್ನು ಕೊಡಬಾರ್ದು ಅನ್ನೋದು ಕೂಡ ಇದರಲ್ಲಿ ತಿಳ್ಕೊಳ್ಳೋಣ. ಆಷಾಢ ಮಾಸ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಯಾರಿಗೆಲ್ಲ ತುಂಬ ಜನ ಹೆಣ್ಮಕ್ಳು ಅಕ್ಕ ನಾವು ಗೋಲ್ಡನ್ನು ಇಟ್ಬಿಟ್ಟಿದ್ದೀವಿ, ಅಡವಿಟ್ಟಿದ್ದೀವಿ, ಅಥವಾ ಇನ್ಯಾರಿಗೋ ನಮಗೆ ಗೊತ್ತಿರುವಂಥವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕ, ಅದನ್ನು ಬಿಡಿಸ್ಕೊಳ್ಳುವ ಮಾರ್ಗ ಗೊತ್ತಿಲ್ಲ ಹೇಳಿ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆಯ ಒಂದು ಮಾಸ ಅಂತ ಹೇಳ್ತೀನಿ. ಶುಕ್ರವಾರದ ದಿನಗಳಲ್ಲಿ ನಾವು ಆಷಾಢ ಶುಕ್ರವಾರ ಮಾಡ್ತೀವಲ್ವ, ಮಹಾಲಕ್ಷ್ಮಿಗೆ ಪೂಜೆಗಳನ್ನು ಮಾಡ್ತೀವಿ. ಈ ದಿನಗಳಲ್ಲಿ ನೀವು ಆ ತಾಯಿಗೆ ಕುಂಕುಮಾರ್ಚನೆ ಮಾಡಿ ಮನೆಯಲ್ಲಿ, ಅಥವಾ ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ತಪ್ಪದೆ ದೇವಸ್ಥಾನದಲ್ಲಿ ಎಲ್ಲಾದರೂ ನಿಮಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತಲ್ವ, ಆ ದೇವಸ್ಥಾನಗಳಲ್ಲಿ ಮಹಾಲಕ್ಷ್ಮಿ ಕೂಡ ಇರ್ತಾಳೆ. ಆ ದೇವಸ್ಥಾನಗಳಲ್ಲಿ ನೀವು ಪೂಜೆಯನ್ನು ಮಾಡಿಸಬಹುದು. ಇಲ್ಲಾಂದರೆ ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತಲ್ವ, ಆ ದೇವಸ್ಥಾನದಲ್ಲಿ ಕೂಡ ಸ್ವಾಮಿಗೆ ಅಂದರೆ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಸ್ವಲ್ಪ ತಗೊಂಡು ಬಂದು ಪ್ರತಿನಿತ್ಯ ನಿಮ್ಮ ಹಣೆಗೆ ಬೊಟ್ಟನ್ನು ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ, ಕುಂಕುಮಾರ್ಚನೆ ಮಾಡಿಸೋದ್ರಿಂದ ನಮಗೆ ಹೋಗಿರುವಂಥ ಒಡವೆಗಳನ್ನು ನಾವು ಆರಾಮಾಗಿ ಬಿಡಿಸ್ಕೊಳ್ಬಹುದು. ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರ ಅದು. ಆಷಾಢ ಶುಕ್ರವಾರಗಳಲ್ಲಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗುತ್ತೆ. ಕೆಲವೊಬ್ಬರು ಆಷಾಢ ಶುಕ್ರವಾರಗಳು ಅನ್ನೋದು ಮಾಡ್ಕೊಳ್ತಾರೆ ಸ್ನೇಹಿತರೆ, ಅವರವರ ಶಕ್ತಿಯ ಅನುಸಾರ ಹಾಗೂ ಅವರ ಸಾಂಪ್ರದಾಯಕ್ಕೆ ಅನುಗುಣವಾಗಿ ಮಾಡ್ಕೊಳ್ತಾರೆ. ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೀವು ಮಾಡ್ಕೊಳ್ಳಿ. ಅಗತ್ಯ ಇದೆ, ಅವರಿಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ನೋಡಿ, ಅಂಥವ್ರಿಗೆ ದಾನ ಮಾಡಿದಾಗ ತುಂಬ ಜನ ದಾನ ಮಾಡಿ ಮಾಡಿ ಮತ್ತೆ ನೀನೇ ಭಿಕಾರಿ ಆಗ್ಬಿಡ್ತೀಯ ಅಂತ ಎಲ್ಲ ಹೇಳ್ತಾರೆ. ಆದರೆ ದಾನ ಮಾಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬಡವರಾಗೋದಿಲ್ಲ ಸ್ನೇಹಿತರೆ, ಇನ್ನೂ ಚೆನ್ನಾಗಾಗ್ತೀವಿ. ನೀವು ಇನ್ನು ಆಷಾಢ ಮಾಸಗಳಲ್ಲಿ ಏನೆಲ್ಲ ಯಾರಿಗೂ ಕೊಡಬಾರ್ದು ಈಗ ತಿಳ್ಕೊಳ್ಳಿ. ಒಡವೆಗಳನ್ನು ಸುಮಾರು ಜನ ನಾವು ಆ ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಆಗಲಿ, ಅಥವಾ ನಮ್ಮ ಮನೆಯಲ್ಲಿ ಈಗ ಇಲ್ಲ ಎಲ್ಲೋ ಸಮಾರಂಭಕ್ಕೆ ಹೋಗಬೇಕು, ಒಡವೆಗಳನ್ನು ಕೊಡಿ ಅಂತಂದ್ಬಿಟ್ಟು ಕೆಲವೊಬ್ಬರು ಫ್ರೆಂಡ್ಸು ಗೊತ್ತಿರುವಂಥವರು ತಗೊಳ್ತಾರೆ. ಆ ರೀತಿ ಇದ್ದಾಗ ಚಿನ್ನವನ್ನು ನೀವು ಈ ತಿಂಗಳಲ್ಲಿ ಕೊಡೋದಕ್ಕೆ ಹೋಗಬೇಡಿ. ಇನ್ನೂ ಮುಖ್ಯವಾಗಿ ತುಪ್ಪವನ್ನು, ಯಾರಿಗೂ ಅಷ್ಟೇ ತುಪ್ಪವನ್ನು ದಾನವಾಗಿ ಕೂಡ ಕೊಡಬಾರ್ದು, ಕೈ ಬದಲು ಅಂತ ಕೂಡ ಕೊಡಬಾರ್ದು. ಈ ದಿನಗಳಲ್ಲಿ ತುಂಬ ಜನಕ್ಕೆ ತುಂಬ ಸಿಂಪಲ್ಲಾಗಿರುವಂಥ ಪದಾರ್ಥಗಳು ಮನೆಯಲ್ಲಿ ಇರುತ್ತಲ್ವ, ಅದನ್ನು ಕೊಟ್ಬಿಡ್ತಾರೆ, ಏನಾಗ್ಬಿಡುತ್ತೆ ಅಂತ. ಇನ್ನು ಮಸಾಲೆ ದಿನಸು ಇರುತ್ತಲ್ವ, ಮಸಾಲೆಗಳು ಕೂಡ ಯಾವುದೇ ಆಗಿರಬಹುದು, ನಾವು ಉಪ್ಪು ಹಾಗೂ ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿಣ, ಸಾಂಬಾರು ಪೌಡ್ರು ಈ ಥರ ಇರುತ್ತಲ್ವ, ಆ ಸ್ಪೈಸಸ್ಸು ಅಷ್ಟೇ ಯಾರಿಗೂ ದಾನವಾಗಿ ಕೊಡಬಾರ್ದು. ತುಪ್ಪ ಅನ್ನೋದು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಇಬ್ಬರಿಗೂ ಕೂಡ ತುಂಬ ಪ್ರೀತಿಕರವಾಗಿರುವಂಥದ್ದು. ಸ್ವಾಮಿಗೆ ನಾವು ನೈವೇದ್ಯ ಮಾಡಬೇಕಾದ್ರೂ ಹಾಗೂ ದೀಪಕ್ಕೆ ತುಪ್ಪ ಹಾಕಿ ದೀಪ ಹಚ್ತೀವಲ್ವ, ಅದು ತುಂಬಾ ಇಷ್ಟ. ಅದಕ್ಕೋಸ್ಕರ ಮಹಾಲಕ್ಷ್ಮಿ ಮನೆಯಿಂದ ಹೊರಟು ಬಿಡ್ತಾಳೆ.
ಈ ವಸ್ತುಗಳನ್ನು ನಾವು ಕೊಟ್ಟಾಗ. ಮತ್ತು ಇನ್ನು ಚಾಕು ಆಗಿರಬಹುದು, ಈ ಕಬ್ಬಿಣದ ವಸ್ತುಗಳು ಇರುತ್ತಲ್ವ, ಅದನ್ನು ನೀವು ತಗೊಂಡು ಬರೋದಾಗಲಿ ಅಥವಾ ನಿಮ್ಮ ಮನೆಯಿಂದ ಯಾರಿಗಾದರೂ ಕೊಡೋದಾಗಲಿ ಮಾಡಬೇಡಿ. ಸೂಜಿಯಿಂದ ಹಿಡಿದು ನಾವು ಕತ್ತರಿ, ಚಾಕು ಅಥವಾ ಇನ್ನೂ ಬೇರೆ ಬೇರೆ ಒಂದು ಐಟಮ್ಸ್ಗಳು ಇರುತ್ತಲ್ವ ಮನೆಗೆ ಬೇಕಾಗಿರುವಂಥದ್ದು, ಅವುಗಳನ್ನು ನೀವು ಯಾರಿಗೂ ಅಷ್ಟೇ ಇದರಲ್ಲಿ ಕೊಡೋದಕ್ಕೆ ಹೋಗಬೇಡಿ. ಹಾಗೆ ಮನೆಗೂ ಕೂಡ ಈ ತಿಂಗಳಲ್ಲಿ ತಗೊಂಡು ಬರೋದಕ್ಕೆ ಹೋಗಬೇಡಿ. ಸುಮಾರು ಜನ ಸಂಧ್ಯಾಕಾಲದಲ್ಲಿ ಅಂದರೆ ದೀಪ ಹಚ್ಚಿದ ಮೇಲೆ ಅರಿಶಿಣ ಕೊಡುವಂಥದ್ದು, ಮೊಸರು, ಹಾಲು ಇದನ್ನು ಕೊಡೋದಕ್ಕೆ ಅಂದರೆ ಕೇಳ್ತಾರೆ ಬಂದು. ಕೊಡಲಿಲ್ಲ ಅಂದರೆ ಬೇಜಾರಲ್ವ ಅಂತ ಅಂದ್ಕೊಳ್ತಾರೆ. ನಾವು ಕೊಟ್ಟಾಗ ಇವುಗಳನ್ನೆಲ್ಲ ನಮಗೆ ಬಡತನ ಅನ್ನೋದು ಬಂದುಬಿಡುತ್ತೆ. ಇನ್ನೂ ಮುಖ್ಯವಾಗಿ ನಮ್ಮ ಕೈಗೆ ಹಾಕ್ಕೊಳ್ಳುವ ವಾಚ್, ಎಲ್ರಿಗೂ ಗೊತ್ತಿರುತ್ತಲ್ವ, ಹ್ಯಾಂಡ್ ವಾಚ್, ಅದನ್ನು ಸುಮಾರು ಜನ ಕೊಟ್ಬಿಡ್ತಾರೆ. ಆ ಥರ ಎಲ್ಲ ಬೇರೆಯವ್ರಿಗೆ ನೀವು ಕೊಡೋದಕ್ಕೆ ಹೋಗಬೇಡಿ. ಅದ್ರ ಮೇಲೆ ನಮಗೆ ಒಂದು ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದೆಲ್ಲ ಸೆಂಟಿಮೆಂಟ್ ಆಗಲಿ ಏನೋ ಇರುತ್ತೆ, ಅದನ್ನು ಇನ್ನೊಬ್ಬರ ಹತ್ರ ನಾವು ಕೊಡೋದಕ್ಕೆ ಹೋಗಬಾರ್ದು. ಇನ್ನೊಂದು ಮುಖ್ಯವಾಗಿ ಬಾಚಣಿಗೆ, ಕೊಂಬು ಕೂಡ ಅಷ್ಟೇ ಕೊಡಬಾರ್ದು. ಇದು ತುಂಬ ವೈಯಕ್ತಿಕವಾಗಿರುವಂಥದ್ದು. ಹೆಣ್ಮಕ್ಳು ಅವರಿಗೆ ಪರ್ಸ್ನಲ್ಲಾಗಿ ವೈಯಕ್ತಿಕವಾಗಿ ಬಳಸ್ಕೊಳ್ಳುವಂಥ ವಸ್ತುಗಳು ಇರುತ್ತಲ್ವ, ಅವುಗಳನ್ನು ಅಷ್ಟೇ ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಆಗ ಕೊಟ್ಟಾಗ ಮಹಾಲಕ್ಷ್ಮಿ ನಮ್ಮ ಮನೆಯಿಂದ ಹೊರಗೆ ಹೋಗ್ತಾಳೆ. ಇದೆಲ್ಲವೂ ಕೂಡ ತುಂಬಾ ಚಿಕ್ಕ ಚಿಕ್ಕ ವಸ್ತುಗಳು ಅಥವಾ ಚಿಕ್ಕದಾದಂಥ ಮ್ಯಾಟ್ರ್ ಆಗಿರುತ್ತೆ. ಆದರೆ ಇದರಿಂದ ತುಂಬ ಎಫೆಕ್ಟ್ ಅನ್ನೋದಾಗುತ್ತೆ. ಇನ್ನಷ್ಟು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಪೆನ್ನನ್ನು ಒಬ್ಬರಿಂದ ಒಬ್ರಿಗೆ ಕೊಟ್ಬಿಡ್ತಾರೆ. ಈಗ ಬ್ಯಾಂಕ್ಗೆ ಹೋಗಬಹುದು ಅಥವಾ ನಾವು ಎಲ್ಲಾದರೂ ಏನಾದರೂ ಕೆಲಸ ಇರುತ್ತೆ ನೋಡಿ ನಮಗೆ ಪೆನ್ನಿಂದ, ಆಗ ಸಡನ್ನಾಗಿ ನಾವು ಇನ್ನೊಬ್ಬರ ಹತ್ರ ಕೇಳ್ತೀವಿ, ತಗೊಳ್ತೀವಿ. ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಇನ್ನೂ ವಿಶೇಷ ಏನು ಅಂದರೆ ಇದನ್ನು ತಗೊಂಡ ಮೇಲೆ ಸುಮಾರು ಜನ ವಾಪಸ್ಸೇ ಕೊಡೋದಿಲ್ಲ. ಆ ಥರ ಎಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಹೋಗಬೇಡಿ. ಆ ಥರ ಇಟ್ಟಾಗ ನಮಗೆ ಕಷ್ಟಗಳು ಜಾಸ್ತಿ ಆಗುತ್ತೆ. ಇನ್ನು ನೀವು ಒಂದು ಹೊಸದಾಗಿ ತಗೊಂಡು ಬರುವಂಥ ವಸ್ತುಗಳನ್ನು ಈ ದಿನ ಇದರಲ್ಲೇ ತಿಳಿಸ್ತಾ ಇದ್ದೀನಿ. ಈಗ ನಾವು ಕವಡೆಗಳನ್ನು ಹೇಳ್ತೀವಿ ನೋಡಿ, ಎಲ್ಲೋ ಕಲ್ಲರಲ್ಲಿ ಇರುತ್ತೆ, ಅಂದರೆ ಹಳದಿ ಕಲ್ಲರಲ್ಲಿ ಇರುತ್ತೆ, ಹಾಗೂ ಕಪ್ಪು ಬಣ್ಣದಲ್ಲಿ ಕೂಡ ಕವಡೆಗಳು ಇರುತ್ತೆ. ಕಪ್ಪು ಬಣ್ಣದ ಕವಡೆಗಳು ಕೂಡ ತಗೊಂಡು ಬರೋದು ತುಂಬಾ ಒಳ್ಳೆಯದು ಮನೆಗೆ. ಹಳದಿ ಕಲ್ಲರಲ್ಲಿರುವಂಥದ್ದನ್ನು ತಗೊಂಡು ಬರೋದು ಕೂಡ ತುಂಬ ಶ್ರೇಯಸ್ಕರ. ಕಪ್ಪದ್ದು ಯಾಕೆ ತಗೊಂಡು ಬರಬೇಕು ಅಂದರೆ ನಮಗೆ ಯಾರಾದರೂ ಏನು ಕೆಟ್ಟದ್ದು ಮಾಡಿದರೆ, ನಮ್ಮ ಮೇಲೆ ನರದೃಷ್ಟಿ ಬಿದ್ದಿದ್ರೆ ಅದನ್ನು ದೂರ ಮಾಡೋದಕ್ಕೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಮಗೆ. ಅವೆರಡರಲ್ಲಿ ಯಾವುದಾದ್ರೂ ಒಂದಾದರೂ ತಗೊಂಡು ಬರಬಹುದು, ಇಲ್ಲಾಂದರೆ ಎರಡೂ ತಗೊಂಡು ಬರಬಹುದು. ಮತ್ತೊಂದು, ನೀವು ಲವಂಗಗಳನ್ನು ತಗೊಂಡು ಬಂದು ಈ ತಿಂಗಳು ಪೂರ್ತಿ ಕೂಡ ಮಹಾಲಕ್ಷ್ಮಿಗೆ ನಾವು ಅಂದರೆ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚಿದಾಗ ಆ ದೀಪಕ್ಕೆ ಒಂದೊಂದು ಲವಂಗ ಹಾಕ್ತಾ ದೀಪ ಹಚ್ತೀವಿ ನೋಡಿ, ನಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ದೂರ ಆಗುತ್ತೆ. ಈ ಪರಿಹಾರವನ್ನು ತುಂಬ ಸರಳವಾಗಿ ಮಾಡ್ಕೊಂಡು ನೋಡಿ.